ರಾತ್ರಿ ಮಿಕ್ಕಿರುವ ಅನ್ನವನ್ನು ಹೀಗೆ ಒಂದು ಪಾತ್ರೆಯಲ್ಲಿ ಕಟ್ಟಿಟ್ಟು ನೋಡಿ, ನೀವೇ ಶಾಕ್ ಆಗ್ತೀರ. ಬನ್ನಿ ಇವತ್ತಿನ ಸಿಂಪಲ್ ಆಗಿರುವ ಸಖತ್ ರುಚಿ ಇರುವ ರೆಸಿಪಿಯನ್ನು ನೋಡ್ಕೊಂಬರೋಣ. ಎಷ್ಟೇ ಕರೆಕ್ಟಾಗಿ ಅನ್ನ ಮಾಡಿದರೂ ಮತ್ತೆ ಸ್ವಲ್ಪ ಮಿಕ್ಕೇ ಬಿಡುತ್ತೆ. ಒಂದು ಬೌಲ್ ಅನ್ನ ಮಿಕ್ಕಿದ್ರೂ ಹೀಗೆ ಮಾಡಿ ಸಖತ್ ರುಚಿ ಇರುತ್ತೆ. ನಾನಿಲ್ಲಿ ರಾತ್ರಿ ಮಿಕ್ಕಿರುವ ಅನ್ನವನ್ನು ರಾತ್ರಿಯೇ 2 ಕಪ್ ನೀರಿನೊಂದಿಗೆ ಈ ರೀತಿ ಪಾತ್ರೆಯಲ್ಲಿ ನೆನೆಸಿ ಇಟ್ಟಿಡಬೇಕು. 5ರಿಂದ 6 ಗಂಟೆಗಳ ಕಾಲ ನೀರಿನಲ್ಲಿ ನೆನೆದಾಗ ಅದು ಒಂದು ಒಳ್ಳೆ ರುಚಿ ಕೊಡುತ್ತೆ. ಇದಕ್ಕೆ ಮೊಸರು, ಈರುಳ್ಳಿ, ಕ್ಯಾರೆಟು, ಫ್ರೈ ಮಾಡಿರುವ ಈರುಳ್ಳಿ ಒಗ್ಗರಣೆ ಬೇಕಾಗುತ್ತೆ. ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು. ಅಮೃತದಂಥ ರುಚಿ ಇರುವ ಈ ರೆಸಿಪಿ ಮಾಡೋಣ. ಮಿಕ್ಸಿ ಜಾರಿಗೆ ನೆನೆಸಿರುವ ಅನ್ನ ನೀರು ಸಮೇತ ಹಾಕಬೇಕು. ಸ್ವಲ್ಪ ತೆಳುವಾಗೇ ಇರಬೇಕಿದು. ಇದೆಲ್ಲ ಹಿಂದಿನ ಕಾಲದಲ್ಲಿ ಮಿಕ್ಸಿಗೆ ಹಾಕ್ತಾ ಇರಲಿಲ್ಲ, ಕೈಯಲ್ಲೇ ಕಿವುಚಿಬಿಟ್ಟು ಮಾಡ್ತಾಯಿದ್ರು. ಕೆಲವರಿಗೆ ಕೈಯಲ್ಲಿ ಕಿವುಚಿದ್ರೆ ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನಿವತ್ತು ಮಿಕ್ಸಿಯಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ, 1 ಬಿಲ್ಲೆ ಗಾತ್ರದ ಶುಂಠಿ, 1 ಅಥವಾ 2 ಹಸಿಮೆಣಸಿನಕಾಯಿ ಖಾರಕ್ಕೆ. ಇದನ್ನು ಮಿಕ್ಸಿಲಿ ಒಂದೇ ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡಿ 1 ರೌಂಡ್ ಆಗಿದೆ, ಸಾಕಾಗುತ್ತೆ. ಜಾಸ್ತಿ ಪೇಸ್ಟ್ ಮಾಡ್ಕೊಳ್ಬಾರ್ದು, ಇಷ್ಟಾದರೆ ಸಾಕಾಗುತ್ತೆ ನೋಡಿ. ಇದಕ್ಕೆ ರುಚಿಗೆ ಪುಡಿ ಉಪ್ಪನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಈ ಟೈಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಜ್ಜಿಗೆ ಮಾಡಿ ಆದರೂ ಹಾಕಿ, ಇಲ್ಲಾಂದರೆ ಮೊಸರನ್ನು ಹೀಗೆ ಡೈರೆಕ್ಟಾಗಿ 1 ಬೌಲ್ ಮೊಸರು ಹಾಕ್ತಾಯಿದ್ದೀನಿ. 1 ಬೌಲ್ ಅನ್ನಕ್ಕೆ 1 ಬೌಲ್ ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಸ್ಪೂನಿಂದನೇ ಈ ರೀತಿ ಕಡ್ಕೋಬೇಕು ಚೆನ್ನಾಗಿ. ಕೆಲವೊಬ್ಬರಿಗೆ ಬಾಡಿ ಹೀಟ್ ಆಗಿರುತ್ತೆ, ಎಂಥದೇ ಒಂದು ತಿಂದರೂ ಒಂಥರ ಹೀಟ್ ಥರ ಜಾಸ್ತಿ ಆದಾಗ ಇಂಥ ಒಂದು ಮಜ್ಜಿಗೆ ಅನ್ನವನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀರು ಥರ ಮಾಡಿಕೊಂಡು ಒಂದೇ ಗ್ಲಾಸ್ ಕುಡಿದ್ರೆ ಹೊಟ್ಟೆ ತುಂಬ ಹೋಗುತ್ತೆ ನೋಡಿ. ನಿಮಗೆ ಬೆಳಗ್ಗೆ ಬೇಡ, ನಮಗೆ ಬೇರೆ ತಿಂಡಿನೇ ಬೇಡ ಅಂದಾಗ ಬೆಳಗ್ಗೆ ತಿಂಡಿಗೂ ಕೂಡ ಇದನ್ನು ಮಾಡ್ಕೊಳ್ಬೋದು. ಒಂದು 9:30 ಹೀಗೆ ಒಂದೇ ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿದ್ರೆ ತಂಪಾಗಿರುತ್ತೆ, ಹೊಟ್ಟೆನೂ ಕೂಡ ತುಂಬೋಗುತ್ತೆ. ಇದನ್ನೀಗ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ರಾತ್ರಿ ನೆನೆಸಿಟ್ಟಿರೋದ್ರಿಂದ ತಂಪಾಗಿರುತ್ತೆ, ರುಚಿನೂ ಕೂಡ ಸಖತ್ತಾಗಿರುತ್ತೆ. ನೀರು ಹಾಕಿ ಅದು ನೆಂದಿರಬೇಕು ಒಂದು 5-6 ಅವರ್. ಇದಕ್ಕೀಗ ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಜ್ಜಿಗೆ ರೈಸ್ ರೆಡಿ ಆಯಿತು. ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ಕೆಲವೊಂದು ಸಲ ಮಕ್ಕಳು ಮೊಸರು ಮಜ್ಜಿಗೆ ಅಂದರೆ ಇಷ್ಟಪಡೋದಿಲ್ಲ, ಹಾಗೆ ಕೊಡೋದು ಬದಲು ಈ ರೀತಿ ಮಾಡಿಕೊಟ್ರೆ ಹೊಟ್ಟೆನೂ ತುಂಬೋಗುತ್ತೆ. ಒಂದು ಸಣ್ಣ ಗ್ಲಾಸಲ್ಲಿ ಕೊಟ್ಟರೆ ಸಾಕಾಗುತ್ತೆ. ಇದರಲ್ಲಿ ಕ್ಯಾರೆಟ್, ಈರುಳ್ಳಿ ಹಾಕಿರೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ. ಇದಕ್ಕೀಗ ಇನ್ನೊಂದು ಸ್ವಲ್ಪ ಮೇಲೆ ಸ್ವಲ್ಪ ಕೊತ್ತಂಬರಿ, ಕ್ಯಾರೆಟನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಆಗಿರುವ ಈರುಳ್ಳಿಯನ್ನು ಮೇಲೆ ಹಾಕಿ ಗ್ಲಾಸಲ್ಲಿ ಕುಡಿತಾ ಇದ್ದರೆ ಸಖತ್ ರುಚಿ ಇರುತ್ತೆ. ಮತ್ತೆ 1 ಲೋಟ ಬೇಕು ಅನ್ನೋಷ್ಟು ರುಚಿ ಇರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ, ಈ ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆಯದು.